ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಎಸ್ಐಟಿ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ಚಿನ್ನಯ್ಯ ಆಲಿಯಾಸ್ ಚೆನ್ನ ಆಲಿಯಾಸ್ ಭೀಮಾ ಚಿನ್ನಯ್ಯನ ಬಗ್ಗೆ ಎರಡನೇ ಪತ್ನಿ ನ್ಯೂಸ್ ಫಸ್ಟ್ ಜೊತೆ ಮಾತನ್ನ ಆಡಿದ್ದಾಳೆ. ಚಿನ್ನಯ್ಯ ಮನೆಯಲ್ಲಿ ಹೇಗಿರ್ತಿದ್ದ, ಶವಗಳನ್ನ ಹೂತಿದ್ದು ನಿಜಾನ, ಹೆಣಗಳ ಮೇಲೆ ಚಿನ್ನಾಭರಣ ಕದೀತಾ ಇದ್ನ, ಬೆಚ್ಚಿ ಬೀಳ್ತಾ ಇದ್ನ. ನ್ಯೂಸ್ ಫಸ್ಟ್ನ ಕ್ಯಾಮ್ರಾ ಮುಂದೆ ಎರಡನೇ ಪತ್ನಿಯ ಎಕ್ಸ್ಕ್ಲೂಸಿವ್ ಮಾತಿದು. ಚಿನ್ನಯ್ಯ ಯಾವ ರೀತಿ ಇರ್ತಾ ಇದ್ದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆಕೆನೇ ಮಾತುಕತೆಯನ್ನು ಆಡಿದಾಳೆ. ಯಾವ ರೀತಿ ಇರ್ತಾ ಇದ್ದ ಚಿನ್ನಯ್ಯ ಆಲಿಯಾಸ್ ಚೆನ್ನ ಆಲಿಯಾಸ್ ಭೀಮಾ, ಆತನಿಗೆ ಏನಾಗಿದೆ, ಆತ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ಸ್ವಾಮಿಯನ್ನ ಬಹಳ ನಂಬ್ತಾನೆ, ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ನೇರವಾಗಿ ನ್ಯೂಸ್ ಫಸ್ಟ್ನ ಮುಂದೆ ಹಂಚಿಕೊಂಡಿದ್ದಾಳೆ ಆಕೆಯ ಎರಡನೇ ಪತ್ನಿ. ಇನ್ನು ಚಿನ್ನಯ್ಯ ಆಲಿಯಾಸ್ ಚೆನ್ನನ ಎರಡನೇ ಪತ್ನಿ ಜೊತೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಎಕ್ಸ್ಕ್ಲೂಸಿವ್ ಆದಂತಹ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಶದಲ್ಲಿರುವಂತಹ ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕಾ ಅವರ ನಿವಾಸದಲ್ಲಿದ್ದೀನಿ. ಇದು ತಮಿಳುನಾಡಿನ ಚಿಕ್ಕರಸಂಪಾಳ್ಯ. ಈ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಈ ದಂಪತಿ ಜೀವನವನ್ನ ಸಾಗಿಸ್ತಿದ್ರು. ಸದ್ಯ ಈಗ ಮಲ್ಲಿಕಾ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ದು ಸ್ವಂತ ಊರು ಯಾವುದು? ಊಟಿ ಸರ್. ಊಟಿ ಹತ್ರ ಯಾವುದು? ಗೂಡ್ಲೂರು. ನಿಮ್ಮ ಹಸ್ಬೆಂಡ್ ಈಗ ಚಿನ್ನಯ್ಯ ಅವರು ಇದ್ದಾರಲ್ಲ, ಯಾವಾಗ ಮದುವೆ ಆಗಿದೆ ಮೇಡಮ್? ಸರ್ ಡೇಟ್ ಗೊತ್ತಿಲ್ಲ ಸರ್. 17 ವರ್ಷ ಆಯ್ತು ಸರ್. 17 ವರ್ಷ. ನಾನು ಊಟಿಯಲ್ಲೇ ಮದುವೆ ಆಯ್ತು. ನಿಮ್ಗೆ ಮಕ್ಕಳೇನಾದ್ರು ಇದ್ದಾರೆ ಸರ್? ಇಬ್ಬರು ಇದ್ದಾರೆ. ಒಂದು ಹೆಣ್ಣು ಒಂದು ಗಂಡು. ಮಗಳಿಗೆ ಮದುವೆ ಆಗಿದ್ದದ, ಮಗನ ಓದ್ತದ. ಈಗ ಚಿನ್ನಯ್ಯ ಅವ್ರು ಹೆಂಗ್ ಪರಿಚಯ ಆದ್ರು ಮೇಡಮ್ ಮದುವೆ ಟೈಮಲ್ಲಿ? ಅದೇ ಸರ್, ಅವರು ಎಡತಿ ಬಿಟ್ಟೋಗಿ 6 ವರ್ಷ ಆಯ್ತಂತೆ. ಅದು ನಮಗೆ ಗೊತ್ತಿಲ್ಲ ಸರ್. ಮತ್ತೆ ಅವರು ಅಣ್ಣ ಒಬ್ರು ಇದ್ದಾರೆ. ಅವರು ನೀವ್ರಿಬ್ರು ಜನ ಅಲ್ಲಿ ಇಲ್ಲಿ ಅಂತ ಹೆಣ್ಣು ಮೈಸೂರು ಅಲ್ಲಿ ಇಲ್ಲಿ ತುಂಬ ಜಾಗದಲ್ಲಿ ಹೆಣ್ಣು ಹುಡ್ಕೊಂಡು, ಮತ್ತು ನಮ್ಮ ನಂಟ್ರ ಹತ್ರ ಒಬ್ರ ಹತ್ರ ಹೋಗಿ ಕೇಳುವಾಗ ಇದ್ದದ ನಮ್ಮ ಹುಡುಗಿ ಒಬ್ಳಿದ್ದಾಳೆ ಹಾಗಂತ ಹೇಳಿ ಕರ್ಕೊಂಡು ಬಂದಿದ್ರು ಸರ್. ಆಮೇಲೆ ನಾವು ಇದು ಹೆಂಗೆ ಕೊಡೋದು, ಇವ್ರಿಗೆ ಗೊತ್ತಿಲ್ಲ, ಯಾವ ಊರು ಎಂತ ಅಂತ ಗೊತ್ತಿಲ್ಲ ನಮ್ಗೆ. ಧರ್ಮಸ್ಥಳದಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀರಿ, ನಮ್ಗೆ ಧರ್ಮಸ್ಥಳನೇ ಗೊತ್ತಿಲ್ಲ ಹಾಗಂತ ಹೇಳುವಾಗ ಒಂದು ಲೆಟ್ರ್ ತೋರಿಸ್ತಾಯಿದ್ರು. ಮತ್ತು ಅದು ಓದುವಾಗ ಮ್ಯಾನೇಜರ್ ಒಂದು ಲೆಟ್ರ್ ಬರೆದು ಕೊಟ್ಟಿದ್ದಾರೆ, ನೀನು ಎಲ್ಲೇ ಹೋದ್ರೂ ಈ ಲೆಟ್ರ್ ಕೊಡೋವ್ರ ಹತ್ರ ಆಗಂತ. ಮತ್ತು ಫೋನು ಮಾಡಿದ್ರು, ಒಬ್ಬರು ಮ್ಯಾನೇಜರ್ ಫೋನ್ ಮಾಡಿದರು. ಒಳ್ಳೆ ಹುಡುಗ, 10 ಜನ ಮಾಡೋ ಕೆಲಸ ಅವನೇ ಮಾಡ್ತಾನೆ, ಅವನು ಅಷ್ಟು ಸಂಪಾದನೆ ಮಾಡ್ತಾನೆ, ಅವಳಿಗೆ ಏನಂತ ಗೊತ್ತಿಲ್ಲ, ಅವಳು ಇಲ್ಲಿ ಇರಲ್ಲ, ಅವನ ಜೊತೇಲಿ 1 ವಾರ ಇದ್ರೆ ಅವ್ರ ತಾಯಿ ಮನೇಲಿ 1 ತಿಂಗಳಿದ್ದಾಳೆ ಹಾಗಂತ ಹೇಳ್ತಾ ಇದ್ರು ಸರ್. ಮತ್ತು ಆಮೇಲೆ ನಾನು ಮ್ಯಾನೇಜರ್ ಹೇಳಿದ ಮೇಲೆ ಲೆಟ್ರ್ ನೋಡಿದ ಮೇಲೆ ನನ್ನ ಮದುವೆ ಆದ. ನಿಮ್ಗೆ ಮೊದಲನೇ ಮದುವೆ ಆಗಿದ್ದು ಗೊತ್ತಿತ್ತು ಸರ್. ಈಗ ಅಮ್ಮ ಹೇಳಿದ್ಕೆ ಹೇಳ್ತಿದ್ದೀನಿ, ಕೆಲವರು ಅವ್ರನ್ನ ಸೋಮಾರಿಯಾಗಿದ್ರು, ಏನು ಕೆಲಸನೇ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರಲ್ಲ, ಅದು ಚಿಕ್ಕಬೆಲೆಯಲ್ಲಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ ಸರ್. ಚಿಕ್ಕಬೆಲೆ ಹೇಳಿದ್ದಾರೆ, ಆದ್ರೆ ಅಲ್ಲಿ ಅವರು ಇರುವಾಗ 10ನೇ ಕ್ಲಾಸ್ ಓದ್ತಾ ಇದ್ರಂತೆ ಸರ್. ಆವಾಗ ಸೋಂಬೇರಿ ಅಂದ್ರೆ ಮತ್ತೆ ಅವರು ಶಾಲೆಗೆ ಹೋಗೋದೆಲ್ಲ ಕೆಲಸ ಮಾಡೋಕ್ಕಾಯ್ತದೆ ಸರ್. ಅಲ್ಲಿ ತುಂಬಾ ಜಾತಿ ಭೇದ ತುಂಬಾ ಜಾಸ್ತಿ ಸರ್. ಜಾತಿ ಭೇದ ಜಾಸ್ತಿ ಆಯ್ತದೆ. ಅದ ಮತ್ತೆ ಜಾಡಿ ಮಲಿ ಅಂತ ಕರೀತಾ ಇದ್ದಾರೆ ಅವರಲ್ಲಿ ಜಾತಿ ಅಂದ್ರೆ. ಆದರೆ ಅದರಿಂದ ಇವರು ತುಂಬ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಸರ್. ಇವ್ರಿಗೆ ಇನ್ನೊಬ್ರಿಗೆ ಹೋಗಿ ಕೆಲಸ ಮಾಡೋದು ಇದು ಮಾಡೋದು ಇವ್ರಿಗೆ ಜಾಸ್ತಿ ಹಿಡಿಸೋದಿಲ್ಲ. ಅದರಿಂದ ಅವರು ಇವನಿಗೆ ಅಹಂಕಾರ ಜಾಸ್ತಿ, ದುರಹಂಕಾರ ಜಾಸ್ತಿ ಇವನಿಗೆ ಹಾಗ ಅನ್ಕೊಂಡು ತುಂಬ ಹೇಳ್ತಾ ಇದ್ರು. ನಾನು ನೋಡಿದೆ ಸರ್. ಅಂದ್ರೆ ಇವರು ಸ್ವಾಭಿಮಾನವಾಗಿ ಬದುಕ್ತಿದ್ರು, ಅದಕ್ಕೆ ಅವರು ಅದೇ ಸರ್ ಅದಕ್ಕೆ ಅವರು ಇವನಿಗೆ ದುರಹಂಕಾರ ಜಾಸ್ತಿ, ಇವನು ಹಂಗೆ ಹಿಂಗೆ ಕಳ್ಳತನ ಮಾಡ್ತಾನೆ, ಚಿನ್ನ ಏನೇನೋ ಹೇಳ್ತಾರೆ ಸರ್. ಏನು ಚಿನ್ನ ಎಲ್ಲ ಕಡ್ದಿದ್ದಾರೆ ಹಂಗೆ ಹಂಗೆ ಅಂತೆಲ್ಲ ಹೇಳ್ತಾರೆ ಸರ್. ನೀವು ಮದುವೆ ಆದ್ಮೇಲೆ ಎಲ್ಲಿದ್ರಿ, ವಾಸ ಎಲ್ಲಿ ಮಾಡಿದ್ರಿ? ನಾನು ಮದುವೆ ಆಗಿ ಧರ್ಮಸ್ಥಳಕ್ಕೆ ಹೋದೆ ಸರ್. ಧರ್ಮಸ್ಥಳದಲ್ಲಿ ಎಲ್ಲಿ? ನೇತ್ರಾವತಿ ಮನೆ. ಅಲ್ಲಿ ಮನೆಯಲ್ಲಿ ಎಷ್ಟು ವರ್ಷ ಇದ್ರಿ ಮೇಡಮ್ ಅಲ್ಲಿ ಸಂಸಾರ? ಅಲ್ಲಿ ಒಂದು ಅದೇ ಸರ್, ನಾನು 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. ನಾನು ಓದಿ 1 ವರ್ಷ 1.5 ವರ್ಷದಲ್ಲಿ ನನ್ನ ಮಗನು ಹೋಟೆಲಾದ. ಮತ್ತೆ ನಾನು ಅಲ್ಲಿದ್ದೆ. ಮತ್ತೆ ನನ್ನ ಮಗನಿಗೆ 6 ವರ್ಷ 7 ವರ್ಷ ಇರುವಾಗ ಮತ್ತೆ ಈ ಕಡೆ ಬಂದು. ಈ 7 ವರ್ಷ ಇದ್ರಲ್ಲ, ಈಗ ನಿಮ್ ಗಂಡನ್ಗೆ ಕೆಲವ್ರು ಹೇಳ್ತಾರೆ ಆತ ಹಾಗೆ ಈತ ಹೀಗೆ ಅಂತೇಳಿ, ಏನಾದ್ರು ಹವ್ಯಾಸಗಳಿತ್ತ? ಇಲ್ಲ ಸರ್, ಏನಿಲ್ಲ ಸರ್. ಅದೇ ಸರ್ ಇವಾಗ ಹೇಳ್ತಾ ಇದ್ದಾರೆ, ಅವ್ರು ನೋಡುವಾಗ ಎಲ್ಲ ಒಳ್ಳೆಯವರು ಅಂತ ಹೇಳಿದ್ರು. ಇವಾಗ ಟಿವಿನಲ್ಲಿ ನೋಡ್ಕೊಂಡು ತುಂಬಾ ಜನ ಅವ್ರನ್ನ ಇನ್ನು ಯಾಕೆ ಹಂಗೆ ಹೇಳ್ತಾರಂತ ನನಗೆ ಗೊತ್ತಿಲ್ಲ ಸರ್. ಆದರೆ ಚಿಕ್ಕಬಳ್ಳಿಯಿಂದ ತುಂಬ ಜನ ಬರ್ತಾ ಇದ್ರು ಧರ್ಮಸ್ಥಳಕ್ಕೆ.
ಚಿನ್ನ ನಾನು ಬರ್ತಾ ಇದ್ದೀನಿ, ಸ್ವಲ್ಪ ರೂಮು ಇದು ಮಾಡು, ದೇವ್ರಿಗೆ ಇವರೆಲ್ಲ ಸ್ವಲ್ಪ ನಿನಗೆ ಗೊತ್ತಲ್ವಾ ಎಲ್ಲ ಇದು ಅಂತ ಹೇಳಿದ್ರೆ, ಇವರು ಯಾವತ್ತು ಫೋನ್ ಮಾಡಿದ್ರು ಯಾವಾಗಲೂ ಫೋನ್ ಮಾಡಿದ್ರು ಇವರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು. ಮತ್ತು ಹೋಗಿ ಇವ್ರಿಗೆಲ್ಲ ರೂಮ್ ವ್ಯವಸ್ಥೆ ಮಾಡಿ ದಾರಿ ಅಂದರೆ ಇನ್ನೊಂದು ದಾರಿ ಐತೆ, ಅದು ಮಾಡಾರನ ಹೋಗಿ ಸ್ವಾಮಿ ಇದು ದೇವರು ಕೈ ಎತ್ತಿ ಮುಗ್ಕೊಂಡು ಬರೋಕೆ ಕೀವಲ್ಲಿ ನಿಂತ್ಕೊಳ್ಳೋದಿಲ್ಲ. ಇನ್ನೂರು ದಾರಿಗೆ ಹೋಗ್ಬೇಕಾದ್ರೆ ಮ್ಯಾನೇಜರ್ ಹತ್ರ ಒಂದು ಸೀಟ್ ಇಸ್ಕೊಂಡು ಎಷ್ಟು ಜನ ಅಂತ ಇವರೆಲ್ಲ ಇಸ್ಕೊಂಡು ಕರ್ಕೊಂಡು ಹೋಗಿ ದೇವರೆಲ್ಲ ಕೈ ಎತ್ತಿ ಮುಗಿದ್ಬಿಟ್ಟು ಮತ್ತೆ ಕಳಿಸ್ತಾ ಇದ್ರು. ಚಿಕ್ಕಬಳ್ಳಿಯವ್ರ ಜನನೇ ಜಾಸ್ತಿ ಬರ್ತಾ ಇದ್ರು ನಮ್ಮ ಯಜಮಾನ್ರ ಹತ್ರ. ಈ ಅವ್ರಿಗೆ ಮದ್ಯದ ಹವ್ಯಾಸ ಅಂದ್ರೆ ಎಣ್ಣೆ ಹೊಡಿಯೋದು ಅಥವಾ ಸಿಗರೇಟ್ ಆ ಥರದ್ದು ಏನಾದ್ರು ನಿಜವಾಗಿಲ್ಲ ಸರ್. ನನ್ನ ಮಕ್ಕಳ ಆನೆ ಮಂಜುನಾಥ್ ಅಣ್ಣಪ್ಪ ಸ್ವಾಮಿ ಆನೆ, ಅದು ಮಾತ್ರ ಅವ್ರಿಗೆ 1 ಕೋಟಿ ಕೊಟ್ರು ಅದು ಮುಟ್ಟೋದಿಲ್ಲ ಸರ್. ಅವ್ರು ಹೆಂಗೆ ಆ ಥರದ ವ್ಯಕ್ತಿಗಳು ಕಂಡಾಗ ಹೆಂಗ್ ಆಡ್ತಿದ್ರು ಅವರು? ಇಲ್ಲ ಸರ್, ನಮ್ಮ ಮನೆಗೆ ಯಾರಾದ್ರೂ ಕುಡ್ಕೊಂಡು ಬಂದರೆ ಒಳ್ಳೆ ರೀತಿಯಲ್ಲೇ ಹೇಳ್ತಾರೆ, ನಾನು ಕುಡಿಯೋದು ಇಷ್ಟ ಆಗೋದಿಲ್ಲ ದಯವಿಟ್ಟು ಹಾಗಂತ ಹೇಳ್ತಾರೆ. ಮತ್ತು ಅವರೇ ಸಾರಿ ಸುನಾ ಹಾಗನ್ಕೊಂಡು ಈಚೆ ಕೂತ್ಕೋತಾರೆ. ನಾನು ಇಲ್ಲೇ ಇರ್ತೀನಿ, ನನಗೆ ಇದಾಗದಂಕ ನಾನು ಆಮೇಲೆ ಬರ್ತೀನಿ ಹಾಗಂತ ಕೂತ್ಕೋತಾರೆ ಸರ್. ಅವರೇ ಬೀಡಿ ಕುಡಿಯೋರೆಲ್ಲ ಅವ್ರು ಕಂಡ್ರೆ ಆಗೋದಿಲ್ಲ ಸರ್. ಈಗ 7 ವರ್ಷ ನೀವು ಅವ್ರ ಜೊತೆಲಿ ಇದ್ರಲ್ಲ, 7 ವರ್ಷದಲ್ಲಿ ನಿಮ್ಗೆ ಹೊಡೆದಿದ್ದು ಅಥವಾ ನಿಮ್ಮ ಮೇಲೆ ಗಲಾಟೆ ಮಾಡಿದ ಆ ಥರದ್ದು ಏನಾರು ಇತ್ತ ಸರ್? ಅದು ಗಂಡ ಹೆಂಡ್ತಿಬ್ರಿಗೆ ಎಲ್ಲ ಕುಟುಂಬದಲ್ಲಿ ಬರ್ತದೆ ಸರ್. ಅದೆಲ್ಲ ನಮ್ಮ ಹೇಳಕ್ ಆಯ್ತದೆ ಸರ್. ಇದಕ್ಕೆ ಬರ್ತದಂತ ಹೇಳಕ್ ಆಗೋದಿಲ್ಲ ಸರ್. ಅದು ಚಿಕ್ಕ ಬರ್ತದೆ, ಅದು ಇಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗೋದಿಲ್ಲ ಸರ್. ಸಿಕ್ಕ ಪ್ರಶ್ನೆ ಅಂತಂದ್ರೆ ಅವ್ರ ಮೊದಲನೇ ಹೆಂಡತಿ ನಮ್ಗೆ ಹೊಡೆದ್ರು ಅನ್ನೋ ಕಾರಣಕ್ಕೆ ಬಿಟ್ಟೋದ್ರು ಅಂತ ನಾನು ಕೇಳಿದೆ ಸರ್. ಅದೇ ಸರ್, ಅವಳು 6 ವರ್ಷ ಆಯ್ತು ಬಿಟ್ಟ ಮೇಲೆ ನನ್ನ ಮದುವೆ ಆದ್ರು. ಮತ್ತೆ ಅವ್ರ ಕೋಪ ಇರ್ಬೇಕಂತ ಕಾಣಿಸ್ತದೆ ಸರ್. ಅದಕ್ಕೆ ಅವಳು ಹೇಳ್ತಾ ಇದ್ದಲ್ಲ, ಅದಕ್ಕೆ ನಮ್ಗೆ ಏನು ಮಾಡೋಕ್ಕಾಯ್ತದೆ ಸರ್. ಆದರೆ ಅವಳು ಬಿಟ್ಟು 6 ವರ್ಷ ಆಯಿತು, ಅವನು ಎಲ್ಲೋ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನ, ಇವಾಗ ಈ ಥರವಂಗೆ ಇದ್ದಾನಲ್ಲ ಹಾಗಂತ ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಸರ್. ನಮ್ಗೆ ಗೊತ್ತಿಲ್ಲ, ಕೇಳಬೇಡ, ನಾನು ಅವನ ಹತ್ರ ಜೀವನ ಮಾಡಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಅವಳಿಗೆ ಇವನು ಬಿಟ್ಟು ಹೋದಲ್ಲ ನಮ್ಮನೆ, ಅದರಿಂದ ಇವನು ಸಾಯೇಬೇಕು, ಇವನಿಗೆ ಆಯಿಲ್ ದಂಡನೆ ಕೊಡಿ, ತೂಕಲ್ಲಿ ಹಾಕಿ, ಇವನು ಹೊರಗಡೆ ಬಿಡಬೇಡ ಆಗಂತೆಲ್ಲ ಹೇಳ್ತಾ ಇದ್ದಲ್ಲ ಸರ್. ನಾನು ನೋಡ್ತಾ ಅದು ನೋಡುವಾಗ ನನಗೆ ತುಂಬ ಇದಾಯಿತು ಸರ್. ಯಾಕಂದರೆ ಅವ್ರ ಹತ್ರ ಜೀವನ ಮಾಡಿಬಿಟ್ಟೆ ನನ್ನ ಹತ್ರ ಬಂದಿರೋದು. ಆದರೆ ನನ್ನ ಹತ್ರ ಬಂದು ಇವರು ಏನಾದರೂ ಮಾಡಿದ್ರೆ ನಾನೇ ತಿಳ್ಕೊಂಡಿದ್ದೆ. ಅದರಿಂದನೇ ಅವಳು ದೊಡ್ಡ ಹಿಡ್ತು ಹೋಗಿದ್ದಲ್ಲ, ನನಗೆ ಇಷ್ಟೊಂದು ಚಿತ್ರಹಿಂಸೆ ಕೊಡ್ತಾರಂತ. ಆದರೆ ಏಕೆ ಅವಳು ಹೋದ, ಏನಾಯ್ತು ಏನೂ ಗೊತ್ತಿಲ್ಲ ಸರ್. ಆದರೆ ತುಂಬ ಒಳ್ಳೆಯವರು ಸರ್, ಅವರು ತುಂಬ ಒಳ್ಳೆಯವರು. ನಾನು ಅದೇ ಕೇಳ್ತಾ ಇದ್ದೀನಿ ಸರ್, ಇನ್ನೊಂದು ಜನ್ಮದಲ್ಲಿ ನಾನು ಹುಟ್ಟು ಬಂದ್ರು ನನಗೆ ಅವರೇ ಗಂಡನಾಗಿ ಸಿಕ್ಕಬೇಕು ಸರ್. ಆದರೆ ಅವ್ರು ಇಲ್ಲಂದ್ರೂ ನನಗೆ ಜೀವನನೇ ಇಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್ ಹೆಂಗೆ ನಾನು ಬಾಳ್ಬೇಕಂತ ನನಗೆ ಗೊತ್ತಿಲ್ಲ ಸರ್. ಅವರು ಮತ್ತೆ ಬರಬೇಕು ಸರ್. ನಾನು ಬೆಳಗ್ಗೆ ನಿದ್ದೇನೂ ಇಲ್ಲ, ನಮಗೆ ಊಟನೂ ಇಲ್ಲ ಸರ್. ನಮಗೆ ಯಾವಾಗ ಬಂದು ಬಾಗಿಲಲ್ಲಿ ನಿಲ್ಲಿಸ್ತಾರೆ, ನಾವು ನೋಡಬೇಕು ಅವ್ರನ್ನಂತೆ ನಾನು ಕಾಯ್ತಾ ಇದ್ದೀನಿ ಸರ್. ಏನು ಕೆಲಸ ಮಾಡ್ತಿದ್ರು ಅವರು? ಎಲ್ಲ ಕೆಲಸಕ್ಕೂ ಹೋಯ್ತಿದ್ರು ಸರ್. ಕೂಲಿ ಕೆಲಸ ಮತ್ತು ಮಿಲ್ಲು ಅಂತ ಕಂಪನಿ ಅಂತ, ಇಲ್ಲಿರೋರೆಲ್ಲ ಹಂಗೆ ಹೋಯ್ತಾ ಇದ್ದಾರೆ ಸರ್. ಕಂಪನಿ ಅಂದರೆ ಅದೇ ಈ ಬಟ್ಟೆ ಅದು ಇದು ಅಂತ ಹೇಳ್ತಾರಲ್ಲ ಸರ್, ಅಲ್ಲಿ ಹೋಗ್ತಾರೆ, ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಮತ್ತು ಸೆಂಗಲಿ ಅಂತ ಹೇಳ್ತಾರಲ್ಲ, ಮನೆ ಕಟ್ತಾರಲ್ಲ ಸರ್, ಕಲ್ಲಿನ ಕೆಲ್ಸಕ್ಕೆ ಹೋಗ್ತಾರೆ. ಅವರೊಬ್ಬರೇ ಕೆಲಸ ಮಾಡೋದು ಸರ್. ನಾನು ಕೆಲ್ಸಕ್ಕೆ ಹೋಗೋದಿಲ್ಲ ಸರ್, ನನಗೆ ಸ್ವಲ್ಪ ಹುಷಾರಿಲ್ಲ. ಈ ಮನೇಲಿ ಎಷ್ಟು ವರ್ಷ ಇದ್ದೀರಿ ಅಮ್ಮ? ಎಷ್ಟು ಏನು ಇದು ಸ್ವಂತ ಮನೆ? ಇಲ್ಲ ಸರ್, ಅದೇ ಬೋಗಿಗೆ ಹಾಕಿದ್ದೀನಿ ಸರ್. ನಾನು 2 ಲಕ್ಷ ಕೊಟ್ಟು 10 ವರ್ಷಕ್ಕೆ ಹಾಕಿದ್ದೀನಿ. 8 ವರ್ಷ ಆಯಿತು ಸರ್, ನೀ 2 ವರ್ಷ ಉಂಟು. ಅದೇ ಅವರು ಬಂದು ಡೈಲಿ ನಿಮ್ಮ ಮನೆಗೆ ತುಂಬ ಜನ ಬರ್ತಾ ಇದ್ದಾರೆ, ಹೋಯ್ತಾ ಇದ್ದಾರೆ. ನನಗೆ ಖಾಲಿ ಮಾಡಿ ಕೊಡಿ ಅಂದ್ರೆ ನಾನು ಎಲ್ಲಿಗೆ ಹೋಗೋಕ್ಕಾಯ್ತಾ ಇದ್ದೀನಿ ಹೇಳಿ ಸರ್? ಅದು ಅವ್ರಿಗೂ ಗೊತ್ತಿಲ್ಲ, ನಾನು ಯಾರ ಹತ್ರ ಹೇಳೋದಂತೆ ನನಗೆ ಗೊತ್ತಿಲ್ಲ ಸರ್. ನಾನು ಎಲ್ಲಿ ಹೋಗೋದು? ನನಗೆ ಒಂದು ಯಾರಾದರೂ ಏನಾದರೂ ಹೇಳಿದ್ರು ನಮ್ಮ ಯಜಮಾನ್ರಿಗೆ ತುಂಬ ಕೋಪ ಬರ್ತಾ ಉಂಟು ಸರ್. ಅವಳನ್ನ ಯಾರು ಕೂಡ ಏನು ಹೇಳ್ಬಾರ್ದು, ಅವಳು ತುಂಬ ಒಳ್ಳೆ ಅವಳು. ನಾನು ಕೋಡ್ ಹಾಕ್ತಾರೆ, ನಾನು ಕೋಡ್ ಬಿಟ್ಟು ಅವಳು ಎಲ್ಲಿ ಹೋಗೋದಿಲ್ಲ ಅಂತ ಅವ್ರಿಗೂ ಗೊತ್ತು, ಇವ್ರ ಜನನಿಗೂ ಗೊತ್ತು. ನಮ್ಮ ಅಮ್ಮ ಅಕ್ಕ ತಮ್ಮ ಎಲ್ಲ ಇದ್ರು ನಾನು ಮದುವೆಯಾಗಿ 17 ವರ್ಷ ಆಯಿತು ಸರ್. ಇನ್ನೂ ಕೂಡ ನಾನು ಹೋಗ್ತಾ ಇರಲಿಲ್ಲ ಸರ್. ಇವ್ರ ಜೊತೆಲಿ ಹೋದರೆ ನೋಡ್ತೀನಿ ಬರ್ತೀನಿ ಅಷ್ಟೇ ಸರ್. ಇಲ್ಲಿರೋರೇ ಕೇಳ್ತಾರೆ, ನೀನೇನು ನಿಮ್ಮ ಅಮ್ಮನ ಮನೆಗೆ ಹೋಗಲ್ಲ, ಅಕ್ಕನ ಮನೆಗೆ ಹೋಗಲ್ಲ, ತಮ್ಮನ ಮನೆಗೆ ಹೋಗಲ್ಲ ಅಂತ. ನಾನು ಹೇಳಿ ನಮ್ಮ ಅಮ್ಮ ತಾಯಿ ತಂದೆ ಎಲ್ಲರೂ ನನ್ನ ಗಂಡನೇ, ಅವರೇ ನಮ್ಗೆ ಏನು ಬೇಕೆಲ್ಲ ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ನನಗೆ ನನ್ನ ತಾಯಿ ಮೇಲೆ ಕೂಡ ನನಗೆ ಪ್ರೀತಿ ಇಲ್ಲ, ಅಣ್ಣ ತಮ್ಮ ಮೇಲೂ ಪ್ರೀತಿ ಇಲ್ಲ. ಅಷ್ಟು ದೂರದಲ್ಲಿ ಮಡಗಿದ್ದಾರೆ ನನ್ನ. ಹಾಗಂತೆ ನಾನು ಹೇಳ್ತಾರೆ ಸರ್.
ನಾನು ಎಲ್ಲಿ ಕೂಡ ಹೋಗೋದಿಲ್ಲ ಸರ್. ಇವಾಗ ಕೂಡ ನಾನು ಎಲ್ಲರೂ ಹೇಳ್ತಾ ಇದ್ದಾರೆ ಹಿಂಗೆಲ್ಲ ಬರ್ತಾ ಇದ್ದದಲ್ಲ, ಎಲ್ಲಾದರೂ ಹೊಂಟೋಗ್ಬಿಡು ಹಾಗಂತ ಹೇಳ್ತಾರೆ ಸರ್. ನಾನು ಹೇಳ್ದೆ ನನ್ನ ಗಂಡ ಕಳ್ಳತನ ಮಾಡಲಿಲ್ಲ, ಯಾರೂ ಕೊಲೆ ಮಾಡಲಿಲ್ಲ, ಏನಾಗಿದ್ದದಂತ ನನಗೆ ಗೊತ್ತಿಲ್ಲ. ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ತಿಳಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು ಏನಾಗಿದ್ದದಂತ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಅಮ್ಮ ನೀವು? 8 ವರ್ಷ ಆಯ್ತು. ಇಲ್ಲೇ ಇದ್ರು ಸರ್, ಎಲ್ಲಿ ಹೋಗೋದಿಲ್ಲ ಸರ್. ಕೊನೆ ದಿನ ಯಾವತ್ತಮ್ಮ ಹೋಗಿದ್ದವರು? ಏನಂತ ಹೇಳ್ಬಿಟ್ಟು ಹೋದ್ರು? ಇವಾಗ 2 ತಿಂಗಳು ಮೇಲಾಯ್ತದ ಸರ್, ಮೇಲಾಯ್ತು ಸರ್. ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಇದ್ರಮ್ಮ ಅವರು? ಸರ್ ಅವರು ನನ್ನ ಮದುವೆ ದೊಡ್ಡ ಅಡ್ತಿ ಇರುವಾಗಲದ್ದು ಅಲ್ಲೇ ದೊಡ್ಡ ಅಡ್ತಿ ಮದುವೆ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ರಂತೆ. ಆದರೆ ಅವರು ಎಷ್ಟು ದಿನ ಇದ್ರು ಅಂತ ನನಗೆ ಗೊತ್ತಿಲ್ಲ ಸರ್. 6 ವರ್ಷ ಬಿಟ್ಟು ಹೋದ್ರು ಅಂತ ಹೇಳಿದ್ರು. ಆಮೇಲೆ ನಾನು ಮದುವೆ ಮಾಡಿದೆ. ಅಲ್ಲಿ ನೀವೇನು ಕೆಲಸ ಮಾಡ್ತಿದ್ರಿ? ಮನೆ ಕೊಟ್ಟಿದ್ರ ನಿಮ್ಗೆ? ಹೆಂಗೆ? ಮನೆ ಕೊಟ್ಟಿದ್ರು ಸರ್. ಮನೆ ಅದೇ ಸರ್ ಕ್ಲಿನಿಕ್ ಕೆಲಸ ಮಾಡ್ತಾಯಿದ್ರು ಅವರು. ಸರ್ ನಮ್ಮ ಯಜಮಾನರು ಕ್ಲಿನಿಕ್ ಕೆಲಸನೇ ಮಾಡ್ತಾಯಿದ್ರು. ಇಬ್ಬರು ಒಟ್ಟಿಗೆ. ಅದೇ ಸರ್ ನೇತ್ರಾವತಿ 3 ತಿಂಗಳು, ಮತ್ತು ಕೋಮಟೇಶ್ವರ ಬೆಟ್ಟ 3 ತಿಂಗಳು, ಮತ್ತು ದೇವಸ್ಥಾನ ಹತ್ರ 3 ತಿಂಗಳು. ಹಂಗೆ ಎಲ್ಲರೂ ಚೇಂಜ್ ಮಾಡ್ತಾಯಿದ್ರು 3 ತಿಂಗಳಿಗೆ. ಈ ಕೆಲವರು ಆರೋಪ ಮಾಡಿದ್ರು ಈ ಶವಗಳ ಮೇಲೆ ಹೆಣಗಳ ಮೇಲೆ ಇದ್ದದ್ದು ಒಡವೆ ಎಲ್ಲ ಕದೀತಿದ್ರು ಅಂತ ಹೇಳಿ. ಇಲ್ಲ ಸರ್, ನಮ್ಮ ಯಜಮಾನ್ರು ಹಂಗೆ ಹೋಗೋರೇ ಇಲ್ಲ ಸರ್. ಆದರೆ ನೇತ್ರಾವತಿ ನದಿಯಲ್ಲಿ ಮ್ಯಾನೇಜರು ಇದು ಸೂಪರ್ವೈಸರ್ ಅಂತ ಹೇಳ್ತಾರೆ ಸರ್. ಸೂಪರ್ವೈಸರು ಮತ್ತೆ ಕೆಲಸ ಮಾಡೋರು ಮತ್ತೆ ಹೋಗಿ ಅಲ್ಲಿ 1 ರೂಪಾಯಿ 2 ರೂಪಾಯಿ ನದಿಯಲ್ಲಿ ಹುಡುಕಾಡ್ತಾ ಇರ್ತಾರೆ. ಸಾಯಂಕಾಲ ಒಂದು 9 ಗಂಟೆಗೆ ಹೋದ್ರೆ 8 ಗಂಟೆಗೆ ಹೋದರೆ ಮತ್ತೆ ವಾಪಸ್ಸು 10 ಗಂಟೆ 11 ಗಂಟೆಗೆ ಮನೆಗೆ ಬರ್ತಾರೆ. ನಾನು ಹೋಗುವಾಗ ಎಲ್ಲಿ ಹೋಯ್ತಾ ಇದ್ದಾರೆ ಇವರು ಹಾಗಂತ ಪಕ್ಕದ ಮನೇಲಿ ಕೇಳಿದೆ. ಅಕ್ಕ ನಿನಗೆ ಗೊತ್ತಿಲ್ವಾ ಈ ಥರವಂಗೆ ಹೋಯ್ತಾರಕ್ಕ, ಅದರಲ್ಲಿ 1 ರೂಪಾಯಿ ಮತ್ತು ಬೆಳ್ಳಿ ಚಿನ್ನ ಸಿಗ್ತದೆ, ಎಲ್ಲರೂ ಹುಡುಕಾಡ್ತಾರೆ ಅಲ್ಲಿ ಧರ್ಮಸ್ಥಳದಲ್ಲಿ, ಅವರೆಲ್ಲ ಹುಡುಕಾಡ್ತಾರೆ ಸೂಪರ್ವೈಸರು, ಅದರಿಂದ ಇವರು ಹೋಯ್ತಾರಕ್ಕ ಅಂತ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.